ಆ ವಿಸಿಟಲ್ಲಿ ಗೊತ್ತಾಯಿತು ಏನಾಗಿದೆ ಅಂದರೆ ಅಲ್ಲಿ ಸ್ಪೆಷಲಿ ಕೊಹಿನೂರಲ್ಲಿ 3 ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜು ಡಿಸೈನ್ ಫ್ಲೋ ಅಲ್ಲೇ ಫ್ಲಾ ಇದೆ. ಡಿಸೈನ್ ಏನಿದೆ ಅದು ಹೆಂಗೆ ಕೆನಾಲ್ ಫ್ಲೋ ಆಗಬೇಕು ಆ ಥರ ಡೈರೆಕ್ಷನ್ ಕರೆಕ್ಟಾಗಿ ಹಾಕಿಲ್ಲ. ಸೊ ಏನಾಗಿದೆ, ಮಳೆ ಬಂದಿದೆ, ಮಳೆ ಬಂದಾದ ಮೇಲೆ ನೀರೆಲ್ಲ ಎಲ್ಲಿ ಫ್ಲೋ ಕರೆಕ್ಟಾಗಿ ಕ್ಯಾನಲಲ್ಲಿ ಹೋಗಬೇಕಿತ್ತು ಅದು ಹೋಗಿಲ್ಲ, ಡೈವರ್ಟ್ ಆಗಿ ಫುಲ್ ಹೊಲದಲ್ಲಿ ಹೋಗಿದೆ. ಹೊಲದಲ್ಲಿ ಹೋಗಿ 100 ಎಕರೆ ಕೆಟ್ಟೋಗ್ಬಿಟ್ಟಿದೆ. ಸೊ ನಿನ್ನೆ ಒಂದು ಲೇಡೀಸು ಬಂದಿದ್ದರು, ಮತ್ತು ಭಾಳಷ್ಟು ಜನ ಫಾರ್ಮರ್ಸು ರೈತರೆಲ್ಲ ಬಂದು ಈ ಥರ ನಮ್ಮ ಹಾನಿಯಾಗಿದೆ ಅಂತ ಹೇಳಿದರು. ಅದಕ್ಕೆ ಒಂದು ಮಳೆ ಬಂದು ಆಗಿದೆ, ಅದು ಒಂದು ಆಯಿತು. ಆದರೆ ಇದು ಡಿಸೈನ್ ಪ್ರಾಬ್ಲಮಿಂದನೂ ಫುಲ್ಲು ನಮ್ಮ ಇದರಲ್ಲಿ ಹೋಗಿದೆ. ಅದು ಕಾಮಗಾರಿನೇ ಕಳಪೆ ಆಗಿದೆ. ಸೊ ಅದ್ರ ಬಗ್ಗೆನೂ ತನಿಖೆ ಆಗಬೇಕು. ಮತ್ತು ಏನೇನು ಮಳೆಯಿಂದ ಪ್ರಾಬ್ಲಮ್ ಆಗಿದೆ, ನಾವು ತಹಸೀಲ್ದಾರ್ ಜೊತೆನೂ ಮಾತಾಡಿದ್ದೀವಿ, ಹಾರ್ಟಿಕಲ್ಚರ್ ಎ ಡಿ ಜೊತೆನೂ ಮಾತಾಡಿದ್ದೀವಿ, ಮತ್ತು ಅಗ್ರಿಕಲ್ಚರ್ ಎ ಡಿ ಜೊತೆನೂ ಮಾತಾಡಿದ್ದೀವಿ. ಅವರೆಲ್ಲ ಸೇರಿಕೊಂಡು ಇನ್ನೊಂದು ಸಲ ಸಮೀಕ್ಷೆ ಮಾಡ್ತಾರೆ. ಮಾಡಿಬಿಟ್ಟು ಏನೇನು ಪರಿಹಾರ ಕೊಡಬೇಕು ರೈತರಿಗೆ ಆದಷ್ಟು ಬೇಗ ನಾವು ಪರಿಹಾರ ಕೊಡ್ತೇವೆ. ಎಲ್ಲ ನೋಡಿ, ಯಾವಾಗಲೂ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ನಾವು ಅಧಿಕಾರಿ ಜೊತೆ ನಾವು ಟಚ್ಚಲ್ಲಿದ್ದೀವಿ, ಮತ್ತು ಅವ್ರಿಗೆಲ್ಲ ಯಾವಾಗಲೂ ಸೂಚನೆ ಕೊಡ್ತಾಯಿದ್ದೀವಿ. ನೀವು ಹೋಗ್ಬಿಟ್ಟು ಇಮಿಡಿಯೇಟಾಗಿ, ಇದೇನಿದ್ರಲ್ಲಿ ಏನು ರಾಜಕೀಯ ಏನಿಲ್ಲ, ಇಮಿಡಿಯೇಟಾಗಿ ಹೋಗ್ಬಿಟ್ಟು ಯಾರ್ಯಾರಿಗೇನು ಲಾಸ್ ಆಗಿದೆ ಸಮೀಕ್ಷೆ ಮಾಡಿ ನೀವು ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ನಾವು ಸೂಚನೆ ಮಾಡಿದ್ದೀವಿ ಆಗಲೇ. ಆ ವಿಸಿಟಲ್ಲಿ ಗೊತ್ತಾಯಿತು ಏನಾಗಿದೆ ಅಂದರೆ ಅಲ್ಲಿ ಸ್ಪೆಷಲಿ ಕೊಹಿನೂರಲ್ಲಿ 3 ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜು ಡಿಸೈನ್ ಫ್ಲೋ ಅಲ್ಲೇ ಫ್ಲಾ ಇದೆ. ಡಿಸೈನ್ ಏನಿದೆ ಅದು ಹೆಂಗೆ ಕೆನಾಲ್ ಫ್ಲೋ ಆಗಬೇಕು ಆ ಥರ ಡೈರೆಕ್ಷನ್ ಕರೆಕ್ಟಾಗಿ ಹಾಕಿಲ್ಲ. ಸೊ ಏನಾಗಿದೆ, ಮಳೆ ಬಂದಿದೆ, ಮಳೆ ಬಂದಾದ ಮೇಲೆ ನೀರೆಲ್ಲ ಎಲ್ಲಿ ಫ್ಲೋ ಕರೆಕ್ಟಾಗಿ ಕ್ಯಾನಲಲ್ಲಿ ಹೋಗಬೇಕಿತ್ತು ಅದು ಹೋಗಿಲ್ಲ, ಡೈವರ್ಟ್ ಆಗಿ ಫುಲ್ ಹೊಲದಲ್ಲಿ ಹೋಗಿದೆ. ಹೊಲದಲ್ಲಿ ಹೋಗಿ 100 ಎಕರೆ ಕೆಟ್ಟೋಗ್ಬಿಟ್ಟಿದೆ. ಸೊ ನಿನ್ನೆ ಒಂದು ಲೇಡೀಸು ಬಂದಿದ್ದರು, ಮತ್ತು ಭಾಳಷ್ಟು ಜನ ಫಾರ್ಮರ್ಸು ರೈತರೆಲ್ಲ ಬಂದು ಈ ಥರ ನಮ್ಮ ಹಾನಿಯಾಗಿದೆ ಅಂತ ಹೇಳಿದರು. ಅದಕ್ಕೆ ಒಂದು ಮಳೆ ಬಂದು ಆಗಿದೆ, ಅದು ಒಂದು ಆಯಿತು. ಆದರೆ ಇದು ಡಿಸೈನ್ ಪ್ರಾಬ್ಲಮಿಂದನೂ ಫುಲ್ಲು ನಮ್ಮ ಇದರಲ್ಲಿ ಹೋಗಿದೆ. ಅದು ಕಾಮಗಾರಿನೇ ಕಳಪೆ ಆಗಿದೆ. ಸೊ ಅದ್ರ ಬಗ್ಗೆನೂ ತನಿಖೆ ಆಗಬೇಕು. ಮತ್ತು ಏನೇನು ಮಳೆಯಿಂದ ಪ್ರಾಬ್ಲಮ್ ಆಗಿದೆ, ನಾವು ತಹಸೀಲ್ದಾರ್ ಜೊತೆನೂ ಮಾತಾಡಿದ್ದೀವಿ, ಹಾರ್ಟಿಕಲ್ಚರ್ ಎ ಡಿ ಜೊತೆನೂ ಮಾತಾಡಿದ್ದೀವಿ, ಮತ್ತು ಅಗ್ರಿಕಲ್ಚರ್ ಎ ಡಿ ಜೊತೆನೂ ಮಾತಾಡಿದ್ದೀವಿ. ಅವರೆಲ್ಲ ಸೇರಿಕೊಂಡು ಇನ್ನೊಂದು ಸಲ ಸಮೀಕ್ಷೆ ಮಾಡ್ತಾರೆ. ಮಾಡಿಬಿಟ್ಟು ಏನೇನು ಪರಿಹಾರ ಕೊಡಬೇಕು ರೈತರಿಗೆ ಆದಷ್ಟು ಬೇಗ ನಾವು ಪರಿಹಾರ ಕೊಡ್ತೇವೆ. ಎಲ್ಲ ನೋಡಿ, ಯಾವಾಗಲೂ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ನಾವು ಅಧಿಕಾರಿ ಜೊತೆ ನಾವು ಟಚ್ಚಲ್ಲಿದ್ದೀವಿ, ಮತ್ತು ಅವ್ರಿಗೆಲ್ಲ ಯಾವಾಗಲೂ ಸೂಚನೆ ಕೊಡ್ತಾಯಿದ್ದೀವಿ. ನೀವು ಹೋಗ್ಬಿಟ್ಟು ಇಮಿಡಿಯೇಟಾಗಿ, ಇದೇನಿದ್ರಲ್ಲಿ ಏನು ರಾಜಕೀಯ ಏನಿಲ್ಲ, ಇಮಿಡಿಯೇಟಾಗಿ ಹೋಗ್ಬಿಟ್ಟು ಯಾರ್ಯಾರಿಗೇನು ಲಾಸ್ ಆಗಿದೆ ಸಮೀಕ್ಷೆ ಮಾಡಿ ನೀವು ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ನಾವು ಸೂಚನೆ ಮಾಡಿದ್ದೀವಿ ಆಗಲೇ. ಆ ವಿಸಿಟಲ್ಲಿ ಗೊತ್ತಾಯಿತು ಏನಾಗಿದೆ ಅಂದರೆ ಅಲ್ಲಿ ಸ್ಪೆಷಲಿ ಕೊಹಿನೂರಲ್ಲಿ 3 ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜು ಡಿಸೈನ್ ಫ್ಲೋ ಅಲ್ಲೇ ಫ್ಲಾ ಇದೆ. ಡಿಸೈನ್ ಏನಿದೆ ಅದು ಹೆಂಗೆ ಕೆನಾಲ್ ಫ್ಲೋ ಆಗಬೇಕು ಆ ಥರ ಡೈರೆಕ್ಷನ್ ಕರೆಕ್ಟಾಗಿ ಹಾಕಿಲ್ಲ. ಸೊ ಏನಾಗಿದೆ, ಮಳೆ ಬಂದಿದೆ, ಮಳೆ ಬಂದಾದ ಮೇಲೆ ನೀರೆಲ್ಲ ಎಲ್ಲಿ ಫ್ಲೋ ಕರೆಕ್ಟಾಗಿ ಕ್ಯಾನಲಲ್ಲಿ ಹೋಗಬೇಕಿತ್ತು ಅದು ಹೋಗಿಲ್ಲ, ಡೈವರ್ಟ್ ಆಗಿ ಫುಲ್ ಹೊಲದಲ್ಲಿ ಹೋಗಿದೆ. ಹೊಲದಲ್ಲಿ ಹೋಗಿ 100 ಎಕರೆ ಕೆಟ್ಟೋಗ್ಬಿಟ್ಟಿದೆ. ಸೊ ನಿನ್ನೆ ಒಂದು ಲೇಡೀಸು ಬಂದಿದ್ದರು, ಮತ್ತು ಭಾಳಷ್ಟು ಜನ ಫಾರ್ಮರ್ಸು ರೈತರೆಲ್ಲ ಬಂದು ಈ ಥರ ನಮ್ಮ ಹಾನಿಯಾಗಿದೆ ಅಂತ ಹೇಳಿದರು. ಅದಕ್ಕೆ ಒಂದು ಮಳೆ ಬಂದು ಆಗಿದೆ, ಅದು ಒಂದು ಆಯಿತು. ಆದರೆ ಇದು ಡಿಸೈನ್ ಪ್ರಾಬ್ಲಮಿಂದನೂ ಫುಲ್ಲು ನಮ್ಮ ಇದರಲ್ಲಿ ಹೋಗಿದೆ. ಅದು ಕಾಮಗಾರಿನೇ ಕಳಪೆ ಆಗಿದೆ. ಸೊ ಅದ್ರ ಬಗ್ಗೆನೂ ತನಿಖೆ ಆಗಬೇಕು. ಮತ್ತು ಏನೇನು ಮಳೆಯಿಂದ ಪ್ರಾಬ್ಲಮ್ ಆಗಿದೆ, ನಾವು ತಹಸೀಲ್ದಾರ್ ಜೊತೆನೂ ಮಾತಾಡಿದ್ದೀವಿ, ಹಾರ್ಟಿಕಲ್ಚರ್ ಎ ಡಿ ಜೊತೆನೂ ಮಾತಾಡಿದ್ದೀವಿ, ಮತ್ತು ಅಗ್ರಿಕಲ್ಚರ್ ಎ ಡಿ ಜೊತೆನೂ ಮಾತಾಡಿದ್ದೀವಿ. ಅವರೆಲ್ಲ ಸೇರಿಕೊಂಡು ಇನ್ನೊಂದು ಸಲ ಸಮೀಕ್ಷೆ ಮಾಡ್ತಾರೆ. ಮಾಡಿಬಿಟ್ಟು ಏನೇನು ಪರಿಹಾರ ಕೊಡಬೇಕು ರೈತರಿಗೆ ಆದಷ್ಟು ಬೇಗ ನಾವು ಪರಿಹಾರ ಕೊಡ್ತೇವೆ. ಎಲ್ಲ ನೋಡಿ, ಯಾವಾಗಲೂ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ನಾವು ಅಧಿಕಾರಿ ಜೊತೆ ನಾವು ಟಚ್ಚಲ್ಲಿದ್ದೀವಿ, ಮತ್ತು ಅವ್ರಿಗೆಲ್ಲ ಯಾವಾಗಲೂ ಸೂಚನೆ ಕೊಡ್ತಾಯಿದ್ದೀವಿ. ನೀವು ಹೋಗ್ಬಿಟ್ಟು ಇಮಿಡಿಯೇಟಾಗಿ, ಇದೇನಿದ್ರಲ್ಲಿ ಏನು ರಾಜಕೀಯ ಏನಿಲ್ಲ, ಇಮಿಡಿಯೇಟಾಗಿ ಹೋಗ್ಬಿಟ್ಟು ಯಾರ್ಯಾರಿಗೇನು ಲಾಸ್ ಆಗಿದೆ ಸಮೀಕ್ಷೆ ಮಾಡಿ ನೀವು ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ನಾವು ಸೂಚನೆ ಮಾಡಿದ್ದೀವಿ ಆಗಲೇ. ಆ ವಿಸಿಟಲ್ಲಿ ಗೊತ್ತಾಯಿತು ಏನಾಗಿದೆ ಅಂದರೆ ಅಲ್ಲಿ ಸ್ಪೆಷಲಿ ಕೊಹಿನೂರಲ್ಲಿ 3 ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜು ಡಿಸೈನ್ ಫ್ಲೋ ಅಲ್ಲೇ ಫ್ಲಾ ಇದೆ. ಡಿಸೈನ್ ಏನಿದೆ ಅದು ಹೆಂಗೆ ಕೆನಾಲ್ ಫ್ಲೋ ಆಗಬೇಕು ಆ ಥರ ಡೈರೆಕ್ಷನ್ ಕರೆಕ್ಟಾಗಿ ಹಾಕಿಲ್ಲ. ಸೊ ಏನಾಗಿದೆ, ಮಳೆ ಬಂದಿದೆ, ಮಳೆ ಬಂದಾದ ಮೇಲೆ ನೀರೆಲ್ಲ ಎಲ್ಲಿ ಫ್ಲೋ ಕರೆಕ್ಟಾಗಿ ಕ್ಯಾನಲಲ್ಲಿ ಹೋಗಬೇಕಿತ್ತು ಅದು ಹೋಗಿಲ್ಲ, ಡೈವರ್ಟ್ ಆಗಿ ಫುಲ್ ಹೊಲದಲ್ಲಿ ಹೋಗಿದೆ. ಹೊಲದಲ್ಲಿ ಹೋಗಿ 100 ಎಕರೆ ಕೆಟ್ಟೋಗ್ಬಿಟ್ಟಿದೆ.
ಸೊ ನಿನ್ನೆ ಒಂದು ಲೇಡೀಸು ಬಂದಿದ್ದರು, ಮತ್ತು ಭಾಳಷ್ಟು ಜನ ಫಾರ್ಮರ್ಸು ರೈತರೆಲ್ಲ ಬಂದು ಈ ಥರ ನಮ್ಮ ಹಾನಿಯಾಗಿದೆ ಅಂತ ಹೇಳಿದರು. ಅದಕ್ಕೆ ಒಂದು ಮಳೆ ಬಂದು ಆಗಿದೆ, ಅದು ಒಂದು ಆಯಿತು. ಆದರೆ ಇದು ಡಿಸೈನ್ ಪ್ರಾಬ್ಲಮಿಂದನೂ ಫುಲ್ಲು ನಮ್ಮ ಇದರಲ್ಲಿ ಹೋಗಿದೆ, ಅದು ಕಾಮಗಾರಿನೇ ಕಳಪೆ ಆಗಿದೆ. ಸೊ ಅದ್ರ ಬಗ್ಗೆನೂ ತನಿಖೆ ಆಗಬೇಕು. ಮತ್ತು ಏನೇನು ಮಳೆಯಿಂದ ಪ್ರಾಬ್ಲಮ್ ಆಗಿದೆ, ನಾವು ತಹಸೀಲ್ದಾರ್ ಜೊತೆನೂ ಮಾತಾಡಿದ್ದೀವಿ, ಹಾರ್ಟಿಕಲ್ಚರ್ ಎ ಡಿ ಜೊತೆನೂ ಮಾತಾಡಿದ್ದೀವಿ, ಮತ್ತು ಅಗ್ರಿಕಲ್ಚರ್ ಎ ಡಿ ಜೊತೆನೂ ಮಾತಾಡಿದ್ದೀವಿ. ಅವರೆಲ್ಲ ಸೇರ್ಕೊಂಡು ಇನ್ನೊಂದು ಸಲ ಸಮೀಕ್ಷೆ ಮಾಡ್ತಾರೆ. ಮಾಡಿಬಿಟ್ಟು ಏನೇನು ಪರಿಹಾರ ಕೊಡಬೇಕು ರೈತರಿಗೆ ಆದಷ್ಟು ಬೇಗ ನಾವು ಪರಿಹಾರ ಕೊಡ್ತೇವೆ. ಎಲ್ಲ ನೋಡಿ, ಯಾವಾಗಲೂ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ನಾವು ಅಧಿಕಾರಿ ಜೊತೆ ನಾವು ಟಚ್ಚಲ್ಲಿದ್ದೀವಿ, ಮತ್ತು ಅವ್ರಿಗೆಲ್ಲ ಯಾವಾಗಲೂ ಸೂಚನೆ ಕೊಡ್ತಾ ಇದ್ದೀವಿ. ನೀವು ಹೋಗ್ಬಿಟ್ಟು ಇಮಿಡಿಯೇಟಾಗಿ, ಇದೇನಿದ್ರಲ್ಲಿ ಏನು ರಾಜಕೀಯ ಏನಿಲ್ಲ, ಇಮಿಡಿಯೇಟಾಗಿ ಹೋಗ್ಬಿಟ್ಟು ಯಾರ್ಯಾರಿಗೇನು ಲಾಸ್ ಆಗಿದೆ ಸಮೀಕ್ಷೆ ಮಾಡಿ ನೀವು ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ನಾವು ಸೂಚನೆ ಮಾಡಿದ್ದೀವಿ ಆಗಲೇ. ಆ ವಿಸಿಟಲ್ಲಿ ಗೊತ್ತಾಯಿತು ಏನಾಗಿದೆ ಅಂದರೆ, ಅಲ್ಲಿ ಸ್ಪೆಷಲಿ ಕೊಹಿನೂರಲ್ಲಿ 3 ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜು ಡಿಸೈನ್ ಫ್ಲೋವಲ್ಲೇ ಫ್ಲಾ ಇದೆ. ಡಿಸೈನ್ ಏನಿದೆ ಅದು ಹೆಂಗೆ ಕೆನಾಲ್ ಫ್ಲೋ ಆಗಬೇಕು ಆ ಥರ ಡೈರೆಕ್ಷನ್ ಕರೆಕ್ಟಾಗಿ ಹಾಕಿಲ್ಲ. ಸೊ ಏನಾಗಿದೆ, ಮಳೆ ಬಂದಿದೆ, ಮಳೆ ಬಂದಾದ ಮೇಲೆ ನೀರೆಲ್ಲ ಎಲ್ಲಿ ಫ್ಲೋ ಕರೆಕ್ಟಾಗಿ ಕ್ಯಾನಲಲ್ಲಿ ಹೋಗಬೇಕಿತ್ತು ಅದು ಹೋಗಿಲ್ಲ, ಡೈವರ್ಟ್ ಆಗಿ ಫುಲ್ ಹೊಲದಲ್ಲಿ ಹೋಗಿದೆ. ಹೊಲದಲ್ಲಿ ಹೋಗಿ 100 ಎಕರೆ ಕೆಟ್ಟೋಗ್ಬಿಟ್ಟಿದೆ. ಸೊ ನಿನ್ನೆ ಒಂದು ಲೇಡೀಸು ಬಂದಿದ್ದರು, ಮತ್ತು ಭಾಳಷ್ಟು ಜನ ಫಾರ್ಮರ್ಸು ರೈತರೆಲ್ಲ ಬಂದು ಈ ಥರ ನಮ್ಮ ಹಾನಿಯಾಗಿದೆ ಅಂತ ಹೇಳಿದರು. ಅದಕ್ಕೆ ಒಂದು ಮಳೆ ಬಂದು ಆಗಿದೆ, ಅದು ಒಂದು ಆಯಿತು. ಆದರೆ ಇದು ಡಿಸೈನ್ ಪ್ರಾಬ್ಲಮಿಂದನೂ ಫುಲ್ಲು ನಮ್ಮ ಇದರಲ್ಲಿ ಹೋಗಿದೆ, ಅದು ಕಾಮಗಾರಿನೇ ಕಳಪೆ ಆಗಿದೆ. ಸೊ ಅದ್ರ ಬಗ್ಗೆನೂ ತನಿಖೆ ಆಗಬೇಕು. ಮತ್ತು ಏನೇನು ಮಳೆಯಿಂದ ಪ್ರಾಬ್ಲಮ್ ಆಗಿದೆ, ನಾವು ತಹಸೀಲ್ದಾರ್ ಜೊತೆನೂ ಮಾತಾಡಿದ್ದೀವಿ, ಹಾರ್ಟಿಕಲ್ಚರ್ ಎ ಡಿ ಜೊತೆನೂ ಮಾತಾಡಿದ್ದೀವಿ, ಮತ್ತು ಅಗ್ರಿಕಲ್ಚರ್ ಎ ಡಿ ಜೊತೆನೂ ಮಾತಾಡಿದ್ದೀವಿ. ಅವರೆಲ್ಲ ಸೇರ್ಕೊಂಡು ಇನ್ನೊಂದು ಸಲ ಸಮೀಕ್ಷೆ ಮಾಡ್ತಾರೆ. ಮಾಡಿಬಿಟ್ಟು ಏನೇನು ಪರಿಹಾರ ಕೊಡಬೇಕು ರೈತರಿಗೆ ಆದಷ್ಟು ಬೇಗ ನಾವು ಪರಿಹಾರ ಕೊಡ್ತೇವೆ. ಎಲ್ಲ ನೋಡಿ, ಯಾವಾಗಲೂ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ನಾವು ಅಧಿಕಾರಿ ಜೊತೆ ನಾವು ಟಚ್ಚಲ್ಲಿದ್ದೀವಿ, ಮತ್ತು ಅವ್ರಿಗೆಲ್ಲ ಯಾವಾಗಲೂ ಸೂಚನೆ ಕೊಡ್ತಾ ಇದ್ದೀವಿ. ನೀವು ಹೋಗ್ಬಿಟ್ಟು ಇಮಿಡಿಯೇಟಾಗಿ, ಇದೇನಿದ್ರಲ್ಲಿ ಏನು ರಾಜಕೀಯ ಏನಿಲ್ಲ, ಇಮಿಡಿಯೇಟಾಗಿ ಹೋಗ್ಬಿಟ್ಟು ಯಾರ್ಯಾರಿಗೇನು ಲಾಸ್ ಆಗಿದೆ ಸಮೀಕ್ಷೆ ಮಾಡಿ ನೀವು ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ನಾವು ಸೂಚನೆ ಮಾಡಿದ್ದೀವಿ ಆಗಲೇ. ಆ ವಿಸಿಟಲ್ಲಿ ಗೊತ್ತಾಯಿತು ಏನಾಗಿದೆ ಅಂದರೆ, ಅಲ್ಲಿ ಸ್ಪೆಷಲಿ ಕೊಹಿನೂರಲ್ಲಿ 3 ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜು ಡಿಸೈನ್ ಫ್ಲೋವಲ್ಲೇ ಫ್ಲಾ ಇದೆ. ಡಿಸೈನ್ ಏನಿದೆ ಅದು ಹೆಂಗೆ ಕೆನಾಲ್ ಫ್ಲೋ ಆಗಬೇಕು ಆ ಥರ ಡೈರೆಕ್ಷನ್ ಕರೆಕ್ಟಾಗಿ ಹಾಕಿಲ್ಲ. ಸೊ ಏನಾಗಿದೆ, ಮಳೆ ಬಂದಿದೆ, ಮಳೆ ಬಂದಾದ ಮೇಲೆ ನೀರೆಲ್ಲ ಎಲ್ಲಿ ಫ್ಲೋ ಕರೆಕ್ಟಾಗಿ ಕ್ಯಾನಲಲ್ಲಿ ಹೋಗಬೇಕಿತ್ತು ಅದು ಹೋಗಿಲ್ಲ, ಡೈವರ್ಟ್ ಆಗಿ ಫುಲ್ ಹೊಲದಲ್ಲಿ ಹೋಗಿದೆ. ಹೊಲದಲ್ಲಿ ಹೋಗಿ 100 ಎಕರೆ ಕೆಟ್ಟೋಗ್ಬಿಟ್ಟಿದೆ. ಸೊ ನಿನ್ನೆ ಒಂದು ಲೇಡೀಸು ಬಂದಿದ್ದರು, ಮತ್ತು ಭಾಳಷ್ಟು ಜನ ಫಾರ್ಮರ್ಸು ರೈತರೆಲ್ಲ ಬಂದು ಈ ಥರ ನಮ್ಮ ಹಾನಿಯಾಗಿದೆ ಅಂತ ಹೇಳಿದರು. ಅದಕ್ಕೆ ಒಂದು ಮಳೆ ಬಂದು ಆಗಿದೆ, ಅದು ಒಂದು ಆಯಿತು. ಆದರೆ ಇದು ಡಿಸೈನ್ ಪ್ರಾಬ್ಲಮಿಂದನೂ ಫುಲ್ಲು ನಮ್ಮ ಇದರಲ್ಲಿ ಹೋಗಿದೆ, ಅದು ಕಾಮಗಾರಿನೇ ಕಳಪೆ ಆಗಿದೆ. ಸೊ ಅದ್ರ ಬಗ್ಗೆನೂ ತನಿಖೆ ಆಗಬೇಕು. ಮತ್ತು ಏನೇನು ಮಳೆಯಿಂದ ಪ್ರಾಬ್ಲಮ್ ಆಗಿದೆ, ನಾವು ತಹಸೀಲ್ದಾರ್ ಜೊತೆನೂ ಮಾತಾಡಿದ್ದೀವಿ, ಹಾರ್ಟಿಕಲ್ಚರ್ ಎ ಡಿ ಜೊತೆನೂ ಮಾತಾಡಿದ್ದೀವಿ, ಮತ್ತು ಅಗ್ರಿಕಲ್ಚರ್ ಎ ಡಿ ಜೊತೆನೂ ಮಾತಾಡಿದ್ದೀವಿ. ಅವರೆಲ್ಲ ಸೇರ್ಕೊಂಡು ಇನ್ನೊಂದು ಸಲ ಸಮೀಕ್ಷೆ ಮಾಡ್ತಾರೆ. ಮಾಡಿಬಿಟ್ಟು ಏನೇನು ಪರಿಹಾರ ಕೊಡಬೇಕು ರೈತರಿಗೆ ಆದಷ್ಟು ಬೇಗ ನಾವು ಪರಿಹಾರ ಕೊಡ್ತೇವೆ. ಎಲ್ಲ ನೋಡಿ, ಯಾವಾಗಲೂ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ನಾವು ಅಧಿಕಾರಿ ಜೊತೆ ನಾವು ಟಚ್ಚಲ್ಲಿದ್ದೀವಿ, ಮತ್ತು ಅವ್ರಿಗೆಲ್ಲ ಯಾವಾಗಲೂ ಸೂಚನೆ ಕೊಡ್ತಾ ಇದ್ದೀವಿ. ನೀವು ಹೋಗ್ಬಿಟ್ಟು ಇಮಿಡಿಯೇಟಾಗಿ, ಇದೇನಿದ್ರಲ್ಲಿ ಏನು ರಾಜಕೀಯ ಏನಿಲ್ಲ, ಇಮಿಡಿಯೇಟಾಗಿ ಹೋಗ್ಬಿಟ್ಟು ಯಾರ್ಯಾರಿಗೇನು ಲಾಸ್ ಆಗಿದೆ ಸಮೀಕ್ಷೆ ಮಾಡಿ ನೀವು ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ನಾವು ಸೂಚನೆ ಮಾಡಿದ್ದೀವಿ ಆಗಲೇ.